Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ತಡ. ಮಕ್ಕಳು ತಿನ್ನಕ್ಕೆ ಏನಾದರೂ ಕೊಡು ಅಂತ ಡಿಮ್ಯಾಂಡ್ ಮಾಡಿದ್ದು. ಈ ಥರದ ಸಿಚುವೇಶನ್ ನೀವು ಏನಾದರೂ ಫೇಸ್ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ರೆಸಿಪಿ ವೆಜ್ ಸ್ಯಾಂಡ್ವಿಚ್. ಹಾಗಿದ್ರೆ ಲೇಟ್ ಮಾಡದೆ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಬ್ರೆಡ್, ಉಪ್ಪು, ಮೆಣಸಿನ ಪುಡಿ, ಪೆಪ್ಪರ್, ಮಿಯಾನೀಸ್, ಬಟರ್, ಚೀಸ್ ಹಾಗೆ ವೆಜ್ಜೀಸ್. ಸೊ ಲೆಟ್ ಸ್ಟಾರ್ಟ್. ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಯಾವ ವೆಜ್ಜೀಸ್ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್, ಕ್ಯೂಕುಂಬರ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕ್ಯಾಬೇಜ್, ಆನಿಯನ್. ಹಾಗೆ ಕ್ಯಾಪ್ಸಿಕಮ್ನ ನಾನು ಗ್ರೀನ್, ರೆಡ್ ಹಾಗೆ ಯೆಲ್ಲೋ ತೊಗೊಂಡಿದ್ದೀನಿ. ಎಲ್ಲವನ್ನೂ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕಿ. ನೆಕ್ಸ್ಟ್ ಮಿಯಾನೀಸ್ ಅಂದರೆ ವೈಟ್ ಸಾಸ್, ಇದನ್ನು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1 ಕಪ್ ವೆಜ್ಜಸ್ಗೆ ನೀವು ಇಷ್ಟು ಹಾಕಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನೊಂದು 3 ಸ್ಲೈಸಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ನ 4 ಸೈಡ್ ಸಹ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಮಿಡಿಲಲ್ಲಿ ಕಟ್ ಮಾಡಿ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿ. ಇದೇ ಥರ ಎಲ್ಲವನ್ನೂ ಕಟ್ ಮಾಡಿಕೊಂಡೆ. ಓಕೆ, ನಾವು ಆಗಲೇ ರೆಡಿ ಮಾಡ್ಕೊಂಡಿರೋ ವೆಜ್ಜೀಸ್ನ ಇದ್ರ ಮೇಲೆ ಹಾಕೋಣ. ಮಕ್ಕಳು ವೆಜಿಟೇಬಲ್ಸ್ ತಿನ್ನೋಕ್ಕೆ ಹಠ ಮಾಡ್ತಿರ್ತಾರಲ್ವ, ಸೊ ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಮ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನೋದನ್ನ ಈಸಿಯಾಗಿ ಕಲ್ತ್ಬಿಡ್ತಾರೆ. ಯಾಕೆಂದರೆ ಈ ಸ್ಯಾಂಡ್ವಿಚ್ ಅಷ್ಟೊಂದು ಟೇಸ್ಟಿಯಾಗಿದೆ. ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಬ್ರೆಡ್ ಮೇಲೆ ವೆಜ್ಜೀಸ್ ಎಲ್ಲವುದು ಹಾಕೋದಾದಮೇಲೆ ಫೈನಲ್ ಟಚಪ್ ಆಗಿ ನಾವು ಚೀಸ್ನ ಆ್ಯಡ್ ಮಾಡೋಣ ಫಾರ್ ಎಕ್ಸ್ಟ್ರಾ ಟೇಸ್ಟ್. ಚೀಸ್ ಆ್ಯಡ್ ಮಾಡೋದು ಆಪ್ಷನಲ್. ಓಕೆ, ಚೀಸ್ ಎಲ್ಲದನ್ನು ಹಾಕಿದ ಮೇಲೆ ಬ್ರೆಡ್ನ ಇನ್ನೊಂದು ಪೀಸಿಂದ ಈ ಥರ ಕ್ಲೋಸ್ ಮಾಡಿ. ಓಕೆ, ನೆಕ್ಸ್ಟ್ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಬಟರ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ. ಈಗ ಈ ಸ್ಯಾಂಡ್ವಿಚಸ್ನ ಇದ್ರ ಮೇಲೆ ಇಡಿ. ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಬೇಕು. ಈ ಸ್ಯಾಂಡ್ವಿಚ್ನ ನೀವು ರೋಸ್ಟ್ ಮಾಡದೆ ಸಹ ತಿನ್ಬೋದು, ಬಟ್ ರೋಸ್ಟ್ ಮಾಡಿದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಇದ್ದರೆ ನೀವು ಅದರಲ್ಲಿ ಸಹ ರೋಸ್ಟ್ ಮಾಡ್ಕೋಬೋದು. ಈಗ ಇದಕ್ಕೆ ಲಿಡ್ ಹಾಕಿ ಒಂದು 30 ಸೆಕೆಂಡ್ಸ್ ಬಿಡೋಣ ಲೋ ಫ್ಲೇಮಲ್ಲಿ. ಓಕೆ, 30 ಸೆಕೆಂಡ್ಸ್ ಆಗಿದೆ. ಈಗ ಇದನ್ನು ತಿರುಗಿಸಿ ಹಾಕಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ, ಸೀದ್ ಹೋಗಿಲ್ಲ. ಸೊ ಫ್ಲೇಮ್ನ ಲೋ ಅಲ್ಲಿ ಇಡೋದು ವೆರಿ ಇಂಪಾರ್ಟೆಂಟ್. ಹಾಗೆ ಚೀಸ್ ಸಹ ಮೆಲ್ಟ್ ಆಗಿರುತ್ತೆ. ತಿರುಗಿಸಿ ಹಾಕಿದ ನಂತರ ಮತ್ತೆ ಲಿಡ್ನ ಹಾಕಿ 30 ಸೆಕೆಂಡ್ಸ್ ಬಿಡಿ. ನೋಡಿದ್ರಲ್ಲ ಸ್ಯಾಂಡ್ವಿಚ್ ಮಾಡೋದು ಎಷ್ಟು ಈಸಿ ಅಂತ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾಂಡ್ವಿಚ್ ಇಸ್ ರೆಡಿ ಆ್ಯಂಡ್ ನೌ ಇಟ್ಸ್ ಟೈಮ್ ಫಾರ್ ಟೇಸ್ಟ್. ವಾವ್, ಅಪಿಯರೆನ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ ಇದೆ. ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಯಾಕಂದರೆ ಟೇಸ್ಟಿಯಾಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಓಕೆ, ಬಾಯ್.